ನೋಡಿ ಕಳ್ಳರು ಹೆಂಗೆಲ್ಲ ಕಳ್ತನ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಹೆಸರನ್ನೂ ಕೂಡ ಬಿಟ್ಟಿಲ್ಲ, ಅವ್ರ ಹೆಸರಲ್ಲೂ ಕೂಡ ಕಳ್ತನವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಭಾಗದಲ್ಲಿ ಅನ್ನೋದರ ಕುರಿತ ಡೀಟೇಲ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಕಳ್ತನ ಮಾಡಿದ್ದಾಯ್ತು, ಬೆತ್ತಲೆ ಬಂದು ಕಳ್ತನ ಮಾಡಿದ್ದಾಯ್ತು, ಮತ್ತೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಬಂದು ಕಳ್ತನ ಮಾಡಿದ್ದಾಯ್ತು. ಈಗ ಪೊಲೀಸರ ಸರದಿ ಶುರುವಾಗಿದೆ. ಪೊಲೀಸರ ಹೆಸರಲ್ಲೇ ಕಳ್ಳತನವನ್ನ ಮಾಡ್ತಾ ಇದ್ದಂತಹ ಗ್ಯಾಂಗ್, ಇರಾನಿ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಪೊಲೀಸ್ನವರು. ಕಲಬುರಗಿ ಪೊಲೀಸರಿಂದ ಭರ್ಜರಿಯಾಗಿ ಕಾರ್ಯಾಚರಣೆ ಆಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನನ್ನೇ ಹೆಡೆಮುರಿ ಕಟ್ಟಿರುವಂತದ್ದು ಅಸದುಲ್ಲಾ ಇರಾನಿ. ಈತನೇ ಅಸದುಲ್ಲಾ ಇರಾನಿ ಎಂಬಾತ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದಿದ್ದಾನೆ. ಆರೋಪಿಯಿಂದ ಬರೋಬ್ಬರಿ 20 ಗ್ರಾಂ ಚಿನ್ನದ ಸರವನ್ನ ಈಗ ಜಪ್ತಿ ಮಾಡಲಾಗಿದೆ. ಕಲಬುರಗಿ ವಾಡಿಯಾ ರಾವೂರ್ನಲ್ಲಿ ಈ ಗ್ಯಾಂಗ್ ಕಳ್ಳತನವನ್ನ ಮಾಡ್ತಾ ಇತ್ತು. ಸದ್ಯಕ್ಕೆ ಓರ್ವನನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಸದುಲ್ಲಾ ಇರಾನಿ ಅನ್ನುವಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಈಗ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. 20 ಗ್ರಾಂ ಚಿನ್ನವನ್ನ ಕಳೆದುಕೊಂಡಿದ್ದಂತಹ ಮಹಾತಾಯಿಗೆ ವಾಪಸ್ಸನ್ನ ತಿರುಗಿಸಿ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಪೊಲೀಸ್ ಅವರ ಹೆಸರಲ್ಲಿ ಅವರ ಯೂನಿಫಾರ್ಮ್ ಅನ್ನ ಬಳಕೆ ಮಾಡಿಕೊಂಡು ಈ ಗ್ಯಾಂಗ್ ಕಳ್ಳತನ ಮಾಡ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಓರ್ವನನ್ನ ಬಂಧಿಸಿದ್ದಾಗಿದೆ. ಈತನ ಹಿಂದೆ ಯಾರೆಲ್ಲ ಇದ್ದಾರೆ, ಈತನ ಜೊತೆಗೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಈ ಗ್ಯಾಂಗ್ ಯಾವ ರೀತಿಯಾಗಿ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇತ್ತು, ಯಾವ ಭಾಗವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು, ಬರೀ ಕಲಬುರಗಿ ಭಾಗದಲ್ಲಿಯೇ ಈ ರೀತಿಯಾದಂತಹ ಕಳ್ಳತನ ನಡೀತಾ ಇತ್ತಾ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ಕಳ್ಳತನವನ್ನ ಮಾಡಿದ್ರಾ, ಹೇಗೆ ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ರು, ಇವರ ಗ್ಯಾಂಗ್ ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದರ ಕುರಿತು ತನಿಖೆ ಸದ್ಯಕ್ಕೆ ಸಾಗ್ತಾ ಇದೆ. ಸದ್ಯಕ್ಕೆ ಓರ್ವನನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಾಡಿ ಪೊಲೀಸ್ ಸ್ಟೇಷನಲ್ಲಿ ಪತ್ತೆ ಹಚ್ಚಿದ್ದೇವೆ. ಈ ರಾವೂರು ಗ್ರಾಮದಲ್ಲಿ ನಾವು ಪೊಲೀಸರಿದ್ದೀವಿ, ಕ್ರೈಮ್ ಬ್ರಾಂಚ್ ಪೊಲೀಸರಿದ್ದೀವಿ. ಈ ಏರಿಯಾದಲ್ಲಿ ಕಳ್ಳರ ಹವಾಲಿ ಜಾಸ್ತಿ ಆಗಿದೆ. ನಿಮ್ಮ ಮೈ ಮೇಲೆ ಹಾಕಿರುವಂತಹ ಎಲ್ಲ ಚೈನು ಉಂಗುರಗಳು ಎಲ್ಲ ತೆಗೆಸಿ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವರ ಎಲ್ಲ ಆಭರಣಗಳು ಬಿಚ್ಚಿ ಕರ್ಚಿಫಲ್ಲಿ ಹಾಕಿದ ಮೇಲೆ ಅವ್ರಿಗೆ ಡೈವರ್ಟ್ ಮಾಡಿ ಬೇರೆ ಕರ್ಚಿಫ್ ಬೇರೆದು ಕೊಟ್ಟು ಕಲ್ಲು ಹಾಕಿ ಬೇರೆದು ಅವ್ರು ಕೊಡ್ತಾರೋ. ಒರಿಜಿನಲ್ ಇರುವಂಥ ಆಭರಣಗಳು ಇವರೇ ತಗೊಂಡು ಹೋಗ್ತಾರೆ. ಆ ತರಹ ಅವ್ರನ್ನ ಚೀಟ್ ಮಾಡಿ ಕಳ್ಳತನ ಮಾಡಿರ್ತಾರೆ. ಈ ಕೇಸು ಮೇ ತಿಂಗಳಲ್ಲಿ 2026 ಮೇ ತಿಂಗಳಲ್ಲಿ ರಿಪೋರ್ಟ್ ಆಗಿದೆ. ಇದು ಪತ್ತೆ ಹಚ್ಚಲಿಕ್ಕೆ ಅವರು DYSP ಅವರ ನೇತೃತ್ವದಲ್ಲಿ CPI ಚಿತ್ತಾಪುರ್ ಮತ್ತು PSI ವಾಡಿ ತಿರುಮಲೇಶ್, PSI ಕ್ರೈಮ್ ರೇಣುಕಾ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶರಣಪ್ಪ, ಲಕ್ಷ್ಮಣ್, ರಮಣಯ್ಯ, ಬಲರಾಮ್, ಸಿದ್ದಾರೆಡ್ಡಿ, ರವೀಂದ್ರ, ಆರಿಫ್, ರಸೂಲ್ ಖಾನ್ ಇವರು ಮಾಹಿತಿ ಎಲ್ಲ ಕಲೆ ಹಾಕಿ 2 ತಿಂಗಳಲ್ಲಿ ಇದು ಮಾಡಿರುವಂತಹ ಆರೋಪಿ ಅಸಾದುಲ್ಲಾ ತಂದೆ ಅಫ್ಜಲ್ ಅಲಿ ಖಾನ್ ಅಂತ ಇವರು